ನಾನು ಎಂದೂ ಬಿಡಲ್ಲ. ನಾನು ಮತ್ಸ್ಯರಾಜನ ಗೆಳೆಯನಾಗಿರಲು ನಿರ್ಧರಿಸಿದ್ದೇನೆ. ಅವನ ಸ್ನೇಹಿತನಾಗಿ ಅಲ್ಲಿ ನಾನು ಇರ್ತೀನಿ. ತುಳಸಿ ಮಣಿಗಳ ಹಾರವ ಧರಿಸಿ ಯಾವಾಗಲೂ ಜಪ ಮಾಡುತ್ತಾ ಅವನ ಬಳಿ ಹೋಗಿ ನಾನು ಕಂಕನೆಂಬ ವಿರಕ್ತನೆಂದು ವೇದ ವಿದ್ಯೆಗಳ ಅಕ್ಷಯ ಹೃದಯವ ಬಲ್ಲವನೆಂದು ಹೇಳುತ್ತೇನೆ ಅಂತ ಹೇಳ್ತೇನೆ. ನನಗೆ ಅಂದರೆ ಪಗಡೆ ಆಟ ಆಡೋದು ಗೊತ್ತು, ನನಗೆ ಜ್ಯೋತಿಷ್ಯ ಹೇಳೋದು ಗೊತ್ತು ಅಂತ ನಾನು ರಾಜನ ಗೆಳೆಯನಾಗಿ ಇರ್ತೀನಿ. ನಿನ್ನ ಜೊತೆಗಿದ್ದು ನಿನ್ನ ರಂಜಿಸುತ್ತಿರುತ್ತೇನೆ, ನಿನಗೆ ಏನು ಸಂತೋಷ ಬೇಕು ಅಂತ ರಂಜಿಸುತ್ತಿರುತ್ತೇನೆಂದು ಹೇಳಿಕೊಂಡು ಈ 12 ತಿಂಗಳುಗಳ ಕಳೆಯುತ್ತೇನೆ ಅಂತ ಹೇಳ್ತಾನೆ. ಏನೇನು ಮಾಡ್ತೀನಿ ಅಂತ. ಮತ್ಸ್ಯರಾಜನು ತಮ್ಮಣ್ಣನ ಆದರಿಸಿಯಾನೆಂದು ಅರಿತಿದ್ದ ಅರ್ಜುನನು ಈಗಲೂ ಅಂತೆಯೇ ಉಳಿದವರಿಗೂ ಇದು ಒಪ್ಪಿಗೆಯಾಯಿತು. ಅರ್ಜುನ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅದು ಒಪ್ಪಿಗೆ ಆಗಿದೆ. ಯುಧಿಷ್ಠಿರನು ಭೀಮ, ನಿನ್ನ ಅತಿಶಯವಾದ ಬಲವ ಕೌರವರ ಮೇಲಿನ ಸಿಟ್ಟು ಈ 12 ತಿಂಗಳು ಹೇಗೆ ತಡೆದುಕೊಂಡಿರುತ್ತೆ? ಈ 12 ತಿಂಗಳು ಹೇಗಪ್ಪ ತಡ್ಕೊಂಡಿರ್ತೀಯ ಸಿಟ್ಟನ್ನು ಅಂತ ಕೇಳಿದಾಗ, ದ್ರೌಪದಿ ಬಯಸಿದ ಹೂಗಳಿಗಾಗಿ ರಾಕ್ಷಸರ ಸಮೂಹವನ್ನೇ ಕೊಂದೆ. ಒಂದು ಹೂಗೋಸ್ಕರ ರಾಕ್ಷಸರನ್ನು ಕೊಂದಿದ್ದೀಯಾ? ಸ್ವಲ್ಪವೇ ಪ್ರಚೋದನೆ ಇದ್ದರೂ ನಿನ್ನ ಕಣ್ಣುಗಳು ತಾಮ್ರದಂತೆ ಕೆಂಪಾಗುತ್ತವೆ. ಸ್ವಲ್ಪ ಕೋಪ ಬಂದ ನಿನ್ನ ಕಣ್ಣು ತಾಮ್ರದ ಹಾಗೆ ಕಾಯ್ತಾ ಇರುತ್ತೆ. ನೀನು ವಿರಾಟ ರಾಜನ ಆಶ್ರಯದಲ್ಲಿ ಏನು ಮಾಡಿಕೊಂಡಿರಬೇಕು ಎಂದುಕೊಂಡಿದ್ದೀಯೆ? ಏನು ಮಾಡ್ತೀಯಪ್ಪ ಅವನ ಆಶ್ರಮದಲ್ಲಿ ಕೆಲಸ ಅಂತ ಕೇಳ್ತಾನೆ ಎನ್ನಲು ಭೀಮನು, ನಾನು ಅಲ್ಲಿ ವಲಲನೆಂಬ ಹೆಸರಿನಿಂದ ಅಡುಗೆಯವನ ಮುಖ್ಯನಾಗಿರುತ್ತೇನೆ. ಅಡುಗೆಯವರಲ್ಲಿ ನಾನು ಮುಖ್ಯಸ್ಥನಾಗಿರ್ತೇನೆ. ನನಗೆ ಮೊದಲಿನಿಂದಲೂ ಅಡುಗೆ ಮಾಡುವುದೆಂದರೆ ತುಂಬ ಇಷ್ಟ. ನನಗೆ ಮೊದಲಿಂದನೂ ಅಡುಗೆ ಕೆಲಸ ಇಷ್ಟ. ಅದು ಅಲ್ಲದೆ ತರುಣರ ಮಲ್ಲಯುದ್ಧದಲ್ಲಿ ಪರಿಣಿತಗೊಳಿಸುವೆ ಎನ್ನುತ್ತೆ. ಯಾಕೆ ಹುಡುಗರಿಗೆಲ್ಲ ನಾನು ಕುಸ್ತಿನ